ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆಲೂಗಡ್ಡೆಯಲ್ಲಿ ಒಂದು ಕರಿಯನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಆಲೂಗಡ್ಡೆ ಮಾತ್ರ ಅಲ್ಲ, ಈರುಳ್ಳಿ ಮತ್ತು ಆಲೂಗಡ್ಡೆ ಎರಡೇ ಐಟಮ್ಸು ಮತ್ತು ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಮೊದಲು ಇಲ್ಲಿ ಈರುಳ್ಳಿನ ತಗೊಂಡು ತೆಳುವಾಗಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ಅದನ್ನು ನಾನು ಫ್ರೈ ಮಾಡ್ತಿದ್ದೀನಿ. ಫ್ರೈ ಮಾಡೋದು ಯಾವುದ್ರಲ್ಲಪ್ಪ ಅಂದರೆ ತುಪ್ಪದಲ್ಲಿ ನಾನು 2-3 ಟೀ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆಗಳು ಆ್ಯಡ್ ಮಾಡ್ತೀನಿ. ಅದೇನೇನೆಂದರೆ ಅರ್ಧ ಟೀ ಸ್ಪೂನ್ ಅರಿಶಿನ, ಮತ್ತು 1 ಟೀ ಸ್ಪೂನ್ ಅಚ್ಚ ಪುಡಿ, ಮತ್ತು 1 ಟೀ ಸ್ಪೂನ್ ಚಿಕನ್ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಮತ್ತು 1 ಟೀ ಸ್ಪೂನ್ ಧನಿಯಾ ಪೌಡ್ರು ಇಷ್ಟು ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಇದ್ರ ಜೊತೆ ನೀವು ಕಾಶ್ಮೀರಿ ಪೌಡ್ರು ಅರ್ಧ ಟೀ ಸ್ಪೂನ್ ಹಾಕ್ಬಿಡಿ. ನಾನೇನು ಮಾಡಿದ್ದೀನಿ ಅಂದರೆ ಮೊದಲು ಹಾಕಲಿಲ್ಲ, ಆಮೇಲೆ ಕೊನೆಯಲ್ಲಿ ಏನು ಹೇಳೋದು ಇದು ಆಲೂಗಡ್ಡೆ ಹಾಕಿದ್ಮೇಲೆ ಹಾಕ್ತೆ. ಮತ್ತು ಇದಕ್ಕೆ ಮೇಯ್ನಾಗಿ ನಮಗೆ ರುಚಿ ಕೊಡುವಂಥ ಒಂದು ಪದಾರ್ಥ ಏನಂದರೆ ಫೆನಲ್ ಸೀಡ್ ಅಂದರೆ ಸೋಂಕಾಳು ನಾನು 1.5 ಟೀ ಸ್ಪೂನ್ ಹಾಕ್ತಿದ್ದೀನಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ತೊಳೆದು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ. ಯಾಕಂದರೆ ದೊಡ್ಡದಾಗಿ ಕಟ್ ಮಾಡಿದ್ರೆ ಇದು ನಾನು ಕುಕ್ಕರಲ್ಲಿ ಹಾಕ್ತಿಲ್ಲ, ಹಂಗೆ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ನಿಮಗೆ. ಸೊ ನೀವೇನು ಮಾಡಬೇಕು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಇದಿದೆಯಲ್ಲ ಆಲೂಗಡ್ಡೆನ ಇದಕ್ಕೆ ಹಾಕ್ಬಿಟ್ಟು ಅದು ಒಂದು 5 ನಿಮಿಷ ಫ್ರೈ ಆಗಲಿ. ಆಮೇಲೆ ಇದನ್ನು ಮುಚ್ಚಿಟ್ಬಿಟ್ಟು ಬೇಯಲಿ. ಇದು ಒಂದು 20 ನಿಮಿಷ ಆದರೆ ನಿಮ್ಗೆ ಬೇಯ್ಬಿಡುತ್ತೆ. ಇದು ತುಂಬ ರುಚಿಯಾಗಿರುತ್ತೆ, ನೀವು ಮಾಡಿ ನೋಡಿ. ಯಾಕಂದರೆ ನಾನಿದು ಮಾಡಿದಾಗಲೆಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ. ಬೇಗ ಚಪಾತಿಗೂ ಯೂಸ್ ಮಾಡ್ತಾರೆ, ದೋಸೆಗೂ ತಿನ್ಬೋದು ನೀವು, ಮತ್ತು ಅನ್ನಕ್ಕೂ ಪೂರಿಗೆಲ್ಲ ಇದು ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಬೇಕಾದ್ರೆ ನಿಮಗೆ ಚಟ್ನಿನೂ ಸೈಡಲ್ಲಿ ಒಂದು ಸ್ವಲ್ಪ ಚಟ್ನಿನೂ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಬರೀ ಈ ಕರಿ ಮಾತ್ರ ಯೂಸ್ ಮಾಡಿನೂ ನೀವು ತಿನ್ಬೋದು. ನೀವು ಮಾಡಿ ನೋಡಿ. ಮತ್ತು ಇದನ್ನು ರಾತ್ರಿ ಮಾಡಿಬಿಟ್ಟು ನಿಮ್ಗೆ ಅರ್ಜೆಂಟಾಗಿ ಬೆಳಿಗ್ಗೆ ಎಲ್ಲಾದರೂ ಆಫೀಸ್ಗೆ ಹೋಗೋರು ಆ ಥರ ಇದ್ದರೆ, ಬೆಳಿಗ್ಗೆ ಎಲ್ಲ ಮಕ್ಕಳಿಗೆ ಏನಾದರೂ ಬೇಗ ಕೊಡಬೇಕು ಅಂದರೆ ನೀವು ರಾತ್ರಿ ಮಾಡಿಟ್ಬಿಟ್ಟು ಇದನ್ನು ಬೆಳಗ್ಗೆನೂ ಯೂಸ್ ಮಾಡ್ಬೋದು. ಇದಕ್ಕೇನು ಪ್ರಾಬ್ಲಮ್ ಇರೋಲ್ಲ. ಆಮೇಲೆ ಇದು ಹೇಗೆ ಬೆಂದಿದೆಯಾ ಅಂತ ನೀವು ನೋಡಿ, ಯಾಕಂದರೆ ಕುಕ್ಕರಲ್ಲಿ ಇಡಲ್ವಲ್ಲ. ಸೊ ಬೇಗ ಬೆಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ನೀವು ಒಂದು 20 ನಿಮಿಷ ಆದಮೇಲೆ ಒಂದೇ ಒಂದು ಆಲೂಗಡ್ಡೆನ ತಗೊಂಡು ಸ್ವಲ್ಪ ಇಸ್ಕಿ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಇದು ಬೆಂದಿರುತ್ತೆ. ಪ್ರೆಸ್ ಮಾಡಿ ನೋಡಿ ಕೈಯಲ್ಲಿ. ನಾನು ಹಾಗೆ ಮಾಡಿದ್ದು. ಆಮೇಲೆ ಇದು ಸ್ವಲ್ಪ ಮುಚ್ಚಿಟ್ಟ ಮೇಲೆ ಇದು ಬೆಂದಿರುತ್ತಲ್ಲ, ಅದಾದಮೇಲೆ ನಾನು ಇದಕ್ಕೆ ಅರ್ಧ ಟೀ ಸ್ಪೂನ್ ತುಪ್ಪ ತಿರ್ಗಾ ಹಾಕ್ತಿದ್ದೀನಿ. ನಾನು ಈ ವಿಡಿಯೋಲಿ ನೋಡ್ಬೋದು, ನಾನು ತೋರಿಸ್ತೀನಿ ವಿಡಿಯೋಲಿ ನೋಡಿ. ಬೆಂದಿದ್ದಾದಮೇಲೆ ತುಪ್ಪ ಮೊದಲು ನಾನು ಹಾಕಿದ್ದೀನಿ ಇದಕ್ಕೆ ತುಪ್ಪನ ಫ್ರೈ ಮಾಡಿ ನೋಡಿ. ಇದರಲ್ಲಿ ತಿರ್ಗಾ ನಾನು ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಅಷ್ಟೇ. ಇದು ಮುಗೀತಿದ್ದು. ಇನ್ನು ನಿಮಗೆ ಯೂಸ್ ಮಾಡ್ಬೋದು. ತುಪ್ಪ ನೀವು ಅರ್ಧ ಇಲ್ಲ 1 ಟೀ ಸ್ಪೂನ್ ಹಾಕ್ತೀನಿ ಅಂದರೂ ಹಾಕ್ಬೋದು. ಇದು ನಾನು ಮನೇಲೇ ಮಾಡಿರೋ ತುಪ್ಪ. ಸೊ ಅದರಿಂದ ನಾನು 1 ಟೀ ಸ್ಪೂನ್ ಹತ್ರ ಹಾಕಿದ್ದೀನಿ ನೋಡಿ. ನಾನು ಇನ್ನೊಂದು ಸಲ ಬೆಂದಿದೆಯಾ ಅಂತ ನೋಡಿದೆ, ಇದು ಕರೆಕ್ಟಾಗಿ ಬೆಂದಿದೆ ನೋಡಿ. ಪ್ರೆಸ್ ಮಾಡಿದಾಗ ಈ ಥರ ಆಗಿದೆ. ಇದನ್ನೇ ನೀವು ಮನೇಲಿ ಎಲ್ಲರೂ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜ್ ಕೊಡಿ, ಮತ್ತು ಲೈಕು ಮಾಡಿ. ನನ್ನ ಚಾನಲ್ಲು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ನೀವು ದಯವಿಟ್ಟು ಮಾಡಿ ನೋಡಿ. ಥ್ಯಾಂಕ್ ಯು.